ನಮಸ್ತೆ. 20ನೇ ತಾರೀಕು 7ನೇ ತಿಂಗಳು 2026 ಸೋಮವಾರ. ಈ ದಿನ ಸೂರ್ಯೋದಯ 6 ಗಂಟೆ 2 ನಿಮಿಷಕ್ಕೆ. ಅಷ್ಟಮಿ ಅನ್ನುವ ತಿಥಿಯೂ ಸಪ್ತಮಿಯೂ ಇದೆ. ಸಪ್ತಮಿ ಫಸ್ಟ್ ಬರುತ್ತದೆ. ಆನಂತರ ಬರೋದು ಅಷ್ಟಮಿ ತಿಥಿ. ಸಪ್ತಮಿ ತಿಥಿ ರಾತ್ರಿ ಅಂತಂದರೆ ಬೆಳಗಿನ ಜಾವ 4 ಗಂಟೆ 2 ನಿಮಿಷದವರೆಗಿದೆ. ಆನಂತರ ಬರೋದು ಅಷ್ಟಮಿ. ಸಪ್ತಮಿಯಲ್ಲಿ ಎಲ್ಲ ಶುಭ ಕಾರ್ಯಗಳನ್ನು ಮಾಡ್ಬೋದು. ಇವತ್ತಿನ ನಕ್ಷತ್ರ ಹಸ್ತ. ಸಂಜೆ 7 ಗಂಟೆ 9 ನಿಮಿಷದವರೆಗಿದೆ. ಆನಂತರ ಬರೋದು ಚಿತ್ತಾ ನಕ್ಷತ್ರ. ಹಂಗಾಗಿ ಹಸ್ತ ಮತ್ತು ಚಿತ್ತ 2 ನಕ್ಷತ್ರಗಳು. ಇದರಲ್ಲಿ ಹಸ್ತ ನಕ್ಷತ್ರ ದೇವಗಣ, ಚಿತ್ತಾ ನಕ್ಷತ್ರ ರಾಕ್ಷಸಗಣ. ಹಸ್ತ ನಕ್ಷತ್ರ ಇರುವವರೆಗೂ ಕ್ಷಯ ಅನ್ನುವ ವಿಷಯ ಇರೋದರಿಂದ ಹಣಕಾಸಿನ ವಿಷಯ, ಅದರ ಸಂಬಂಧಪಡುವಂಥ ವಿಷಯಗಳಲ್ಲಿ ಎಚ್ಚರ. ಆನಂತರ ಬರುವಂಥ ನಕ್ಷತ್ರ ಚಿತ್ತ, ಅದನ್ನು ಸಂಪತ್ತಿನ ನಾಶ ಅಂತ ಇರೋದರಿಂದ ಇವತ್ತು ಹಣಕಾಸಿನ ವಿಷಯಕ್ಕೆ ಶುಭವಲ್ಲ. ಹೆಚ್ಚಿನ ಗಮನ ಕೊಟ್ಕೊಳ್ಳಿ. ಯಾಕೆಂದರೆ ಅನುಕೂಲವಿಲ್ಲ ಅಂತಂದರೆ ಆ ದಿನದಲ್ಲಿ ಮಾಡೋಕ್ಕೋದ್ರೆ ನಷ್ಟಗಳು ಉಂಟಾಗುತ್ತೆ ಅಂತ ಗಮನ ಕೊಡಿ. ನೆಕ್ಸ್ಟ್ ನಾವು ನೋಡುವಂಥದ್ರಲ್ಲಿ ಏನು ಅಂತಂದರೆ, ಇವತ್ತಿನ ದಿನದಲ್ಲಿ ಇರುವಂಥ ಒಳ್ಳೆ ಅಂದರೆ ಶುಭ ಅಶುಭ ಯೋಗಗಳು ಅಂತ. ಸಪ್ತಮಿ ನಾವು ಬೆಳಗ್ಗೆ ಹೇಳಿದಂತೆ 6:02 ರಾತ್ರಿಯವರೆಗಿದೆ. ಹಂಗಾಗಿ ಶುಭವಾಗಿದೆ. ತಿಥಿಯ ದೋಷವಿಲ್ಲ, ಆದರೆ ನಕ್ಷತ್ರ ದೋಷವಿದೆ. ಅದೇ ಥರ ಶಿವಯೋಗ 6:02 ಸಂಜೆ 6:37ವರೆಗೂ. ಶಿವನನ್ನು ಪ್ರಾರ್ಥನೆ ಮಾಡೋಕ್ಕೆ ಇದು ಒಂದು ಒಳ್ಳೆಯ ದಿನ ಮತ್ತು ಸಮಯ. ಅಮೃತಗಳಿಗೆ ಇರೋದು ಬೆಳಿಗ್ಗೆ 6:02 7:38. ಅದೇ ಥರ ಶನಿ ಹೋರೆ ಬರೋದು 7:06 8:10. ಈ ಸಮಯದಲ್ಲಿ ಶನಿದೇವರನ್ನು ಪ್ರಾರ್ಥನೆ ಮಾಡ್ಕೋಬೋದು. ಅದರಲ್ಲೂ ಕುಂಭರಾಶಿ, ಮೀನರಾಶಿ, ಮೇಷರಾಶಿಯವರೆಲ್ಲ ಇದನ್ನು ಮಾಡ್ಬೋದು. ಇವತ್ತು ರಾಹುಕಾಲ ಇರೋದು 7:38 ಬೆಳಗ್ಗೆಯಿಂದ 9:14. ಅದೇ ಥರ ಗುರು ಹೋರೆ ಇರೋದು 8:10 9:14. ಇದರಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಬಹುದು ಅಂತ ಅರ್ಥ. ಪ್ರಯತ್ನ ಪಡುವ ಕಾರ್ಯಗಳಲ್ಲಿ ಜಯ ಉಂಟಾಗುತ್ತದೆ. ನಕ್ಷತ್ರ ಸರಿ ಇಲ್ಲ ಅಷ್ಟೇ. ಆಯಾ ನಕ್ಷತ್ರದವರು ಪೂಜೆಯು ಪರಿಹಾರಗಳು ಮಾಡಿಕೊಳ್ಳಿ. ಮೃತ್ಯು ಪಂಚಕ ಇರೋದು ರಾತ್ರಿ ಅಂದರೆ 10:04 12:05ವರೆಗೆ ಇದು ಒಂದು ದೋಷ. ಈಗ ನಾವು ನೋಡುವಂಥ ವಿಷಯಗಳಲ್ಲಿ ಇನ್ನೊಂದನ್ನು ನೋಡಬೇಕು. ಯಮಕಂಡ ಕಾಲ ಇರೋದು 10:50 12:26. ಆದರೂ ಇದರಲ್ಲಿ ನಾವು ಶುಭ ಸಮಯಗಳು ಅಂತ ಏನೆಲ್ಲ ಕೊಡ್ತೀವೋ ಅಂದರೆ 12:55 ಮಧ್ಯಾಹ್ನದಿಂದ 2:35ವರೆಗೂ ಅಮೃತಗಳಿಗೆ. ಈ ರೀತಿ ಇದ್ದರೂ ಇದರಲ್ಲೂ ಕೂಡ ನಾವು ಕೆಟ್ಟ ಟೈಮ್ ಯಾವಾಗ ಬರುತ್ತೆ ಅಂತ ನೋಡಿಕೊಂಡು ಅದನ್ನು ದೂರ ಮಾಡ್ತೀವಿ. ಈಗ ಫಸ್ಟ್ 100% ಶುಭ ಸಮಯವನ್ನು ನೋಡೋಣ. ಆದರೂ ನಾವು ಫಸ್ಟೇ ಹೇಳಿದಂತೆ ನಕ್ಷತ್ರ ಪ್ರಕಾರ ಇವತ್ತು ದಿನ ಚೆನ್ನಾಗಿದೆಯಾ ಅಂತಂದರೆ ಹಣಕಾಸಿನ ವಿಷಯಕ್ಕೆ ಶುಭವಲ್ಲ. ಆದರೆ ಬೇರೆ ಆಸ್ಪತ್ರೆ ಕಾರ್ಯಗಳು, ಸರ್ಕಾರಿ ಆರ್ಡರ್ ಅಂದರೆ ಕೋರ್ಟ್ ಆರ್ಡರ್, ಪೊಲೀಸ್ ಸ್ಟೇಷನ್ ಆರ್ಡರ್, ಇಂಥದ್ದು ವಿಷಯಕ್ಕೆಲ್ಲ ಖಂಡಿತವಾಗಿ ಗಮನ ತಗೊಳ್ಳಿ. ಅದರಲ್ಲೂ ನಾವು ಕೊಟ್ಟಿರುವ ಟೈಮ್ ಇನ್ನೂ ಸ್ವಲ್ಪ ನಮಗೆ ಹೆಲ್ಪ್ ಆಗುತ್ತೆ. ಬೆಳಿಗ್ಗೆ 6:07 7:36, 9:16 10:02, ಮಧ್ಯಾಹ್ನ 1:45 3:23, ಸಂಜೆ 4:18 ರಾತ್ರಿ 12:24, ರಾತ್ರಿ 1:52 3:40. ಇದು ರಾತ್ರಿಗೆ. ಮತ್ತು ಬೆಳಗಿನ ಜಾವನೂ ಚೆನ್ನಾಗಿರುತ್ತದೆ. ಆದರೂ 100% ಅಶುಭ ಸಮಯವನ್ನು ನೋಡೋಣ. ಬೆಳಿಗ್ಗೆಯೇ ಬರುತ್ತದೆ ರಾಹುಕಾಲ 7:38 9:14. ಮೃತ್ಯು ಬರೋದು 10:04 12:05. ಯಮಕಂಡ ಕಾಲ ಬರೋದು 10:50 12:26. ಮತ್ತು ದುರ್ಮುಹೂರ್ತ ಬರೋದು 12:52 1:43. ಇದಾದ ಮೇಲೆ ಇನ್ನೊಂದು ದುರ್ಮುಹೂರ್ತ ಬರುತ್ತದೆ ಮಧ್ಯಾಹ್ನ 3:25 ಸಂಜೆ 4:16. ವಿಷಕಾಲ ಇರೋದು ರಾತ್ರಿ 12:26 1:50. ಅದೇ ಥರ ನಕ್ಷತ್ರ ವಿಷಕಟಿ ಕಾಲ ಬರೋದು ರಾತ್ರಿ 3:42 ಮೇಲೆ ಬೆಳಗಿನ ಜಾವ 5:25ವರೆಗೂ. ಆನಂತರ ಮೃತ್ಯು ಬರೋದರಿಂದ ಇವತ್ತಿನ ಬ್ರಹ್ಮ ಮುಹೂರ್ತ ಶುಭಕರವಾಗಿಲ್ಲ. ಆದರೂ ಬ್ರಹ್ಮ ಮುಹೂರ್ತ ಸಾಮಾನ್ಯವಲ್ಲ, ಶುಭವನ್ನು ಕೊಡುವಂಥದ್ದು. ಆದರೂ 100% ಇಲ್ಲ ಅಂತ ಬರುತ್ತದೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಹಾಗಾಗಿ ನಾವು ಕೊಟ್ಟಿರುವಂಥ ಶುಭ ಸಮಯಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡೋಕ್ಕೆ ಪ್ರಯತ್ನ ಪಡಿ. ಕೆಲವು ಕಾರ್ಯಗಳಲ್ಲಿ ಜಯ ಉಂಟಾಗಲಿ. ಆದರೆ ಹಣಕಾಸಿನ ವಿಷಯದಲ್ಲಿ ಎಚ್ಚರವಾಗಿರಬೇಕು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.